ಆಗಸ್ಟ್ 7 ಎಲ್ಲ ಮಿಸ್ ಮಾಡದೆ ಥಿಯೇಟರ್ಗೆ ಬಂದು ನೋಡುವಂತ ಒಂದು ಅದ್ಭುತ ಸಿನಿಮಾ. ನಾನು ಕೂಡ ಕೇಳ್ಪಟ್ಟೆ ಒಂದಷ್ಟು ಜನರು ಗಾಂಧಿನಗರದಲ್ಲಿ ಕೂಡ ಅಯೋಗ್ಯ 2 ಸಿನಿಮಾದ ಬಗ್ಗೆ ಬಹಳ ನಿರೀಕ್ಷೆ ಇದೆ. ಯಾಕಂದ್ರೆ ಇತ್ತೀಚೆಗೆ ನಾವು ಜಾಸ್ತಿ ಹೊಡಿಬಡಿ ಇಂಥ ಸಿನಿಮಾಗಳನ್ನ ನೋಡಿ ನೋಡಿ ಬೇಸತ್ತು ಹೋಗಿದ್ವಿ. ಕುಟುಂಬ ಸಮೇತ ಕೂತು ನಕ್ಕು ಹೊರಗೆ ಬಂದು ಆ ಒಂದು ಹ್ಯಾಂಗ್ ಓವರ್ನಲ್ಲಿ ನಾವು ಓಡಾಡಬೇಕು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅದಕ್ಕೆ ತಕ್ಕನಾದಂತ ಉತ್ತರ 7th ಸಿಗುತ್ತೆ. ಸೂಪರ್. ಹ್ಯಾಂಗ್ ಓವರ್ ಅಲ್ಲಿ ಇದ್ದೇ ಒಂದ್ಸತಿ ಪಿಕ್ಚರ್ ನೋಡಿದ್ರೆ ಮತ್ತೆ ಇನ್ನೊಂದ್ಸತಿ ನೋಡ್ಬೇಕು ಅಂತ ಅನ್ಸುತ್ತೆ ಸಿನಿಮಾ. ಆ ತರನೇ ಇದೆ ಸಿನಿಮಾ. 16 ಸಲ ನೋಡಿದಾರಂತೆ. ನಿನ್ನೆ ಯಾರೋ ಪಾಪ ಒಬ್ರು ತಾತ ಕೂತಿದ್ರು ಇಲ್ಲಿ ಹಳ್ಳಿ ಒಳಗಡೆ. ನಾವು ಬಂದು ಒಂದ್ ದಿವಸ ಆಯ್ತು. ಡೈಲಿ ಇಲ್ಲೇ ಮಾಡ್ತಿದ್ವಿ ಪ್ರಮೋಷನ್ ಎಲ್ಲ, ಊರೊಳಗಡೆ ಮಾಡ್ತಾ ಇದೀವಿ. ಈ ಊರಿನ ಜನ ಎಲ್ಲ ನಮಗೆ ಮಾಮೂಲಿ ರೆಗ್ಯುಲರ್ ಹೋಗು ಬಾ ಅನ್ನೋ ಥರ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ಎಲ್ಲ ನಮ್ಮೂರ್ನವ್ರ ಥರನೇ, ನಮ್ಮದೇ ಮನೆಯೇ ಟೈಪು. ಇದೆಲ್ಲ ಒಂಥರ ಅಷ್ಟು, ಯಾಕೆಂದ್ರೆ ನಾವು ವರ್ಷಾನುಗಟ್ಟಲೆ ಇಲ್ಲಿ ಕೆಲಸ ಮಾಡಿದ್ದೀವಲ್ಲ, ಹಂಗಾಗಿ ಊರಿನ ಜನ ಎಲ್ಲ ನಮ್ಮ ಜೊತೆಗೆ ಅವ್ರೆ. ನಾನು ಮೊನ್ನೆ ಸುಮ್ಮನೆ ಕೂರಿಸ್ಕೊಂಡು ಒಬ್ಬ ಅಜ್ಜ ಕುಂತಿದ್ರು ಹಿಂಗೆ ಪಕ್ಕದಲ್ಲಿ. ನಾನು ಹೋದೆ, ಏನಣ್ಣ ಪಿಕ್ಚರ್ ನೋಡಿದ್ದೀರಣ್ಣ ಅಂತಂದೆ. ನೋಡಿದ್ದೀನಿ ಕಣಪ್ಪ ಅಂತಂದ್ರು. ನಾನು ಸುಮ್ಮನೆ ಹೇಳ್ತಾರೆ, ಯಾವ್ದು ನೋಡಿದ್ಯಾ ಅಂತಂದೆ. ಅಯೋಗ್ಯ 2 ನೋಡಿದ್ದೀನಿ ಕಣಪ್ಪ ಅಂತಂದ್ರು. ಅಯೋಗ್ಯ 1 ನೋಡಿದ್ದೀನಿ ಅಂತಂದ್ರು. ನೋಡಿದ್ಯಾ ನಿಜವಲ್ವೇ ಅಂತಂದೆ. 2 ಸಲ ನೋಡಿನಿ ಅಂತಂದ್ರು. ಎಲ್ಲಿ ನೋಡಿದೆ ಅಂತಂದೆ. ಮಂಡ್ಯಕ್ಕೆ ಹೋಗಿ ನೋಡೋನಿ ಅಂತಂದ್ರು. ಅದಾದ್ಮೇಲೆ ನನ್ನೇನ್ ಕೇಳ್ತೀಯ, ಪಕ್ಕದೂರಲ್ಲ ಭವನ ಅವ್ನು ಕರೆಸ್ತೀನಿ ಅಂತಂದ್ರು. ಏನ್ ಹೇಳೋಣ ಅಂತಂದೆ. ಅವ್ನು 16 ಸಲ ನೋಡೋಣ ಅಂತಂದ್ರು. ಅಂದ್ರೆ ನಾನು ಗಾಬರಿ ಆಗ್ಬಿಟ್ಟೆ. ನಿಜವಾಗ್ಲೂ ನೋಡಿದಾರ ಅಂತಂದೆ. ಮೂಕಲ ಮಗ ನೋಡೋರೆ ಅಂತಂದ್ರು. ಈಗ ರಿಲೀಸ್ ಆಯ್ತದಲ್ಲ ಅಯೋಗ್ಯ 2 ಅಂತಂದ್ರೆ ಇಟ್ ಆಯ್ತದವಲ್ಲ ಅಂತಂದ್ರು. ಅವಿದಾವಲ್ಲ ಅಂದ್ರೆ ನೋಡಿ, ಈ ತರ ಇಂಟೀರಿಯರ್ ಹಳ್ಳಿಗಳಿಗೆ, ಹಳ್ಳಿಯಿಂದ ಜನ ಹೋಗಿ ಸಿನಿಮಾ ನೋಡೋದಾಯ್ತಲ್ಲ, ಅದು ನಿಜವಾದ ಮಹಾ ಗೆಲುವು. ಯಾಕೆಂದ್ರೆ ಹಳ್ಳಿಯಿಂದ ಬರಬೇಕು ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕಾಲ್ ತೆಗಿಯೋರಲ್ಲ. ಓಕೆ, ಅವ್ರು ಏನಾದ್ರು ಬಲವಾದ ಕಾರಣ ಇದ್ರೆ ಮಾತ್ರ ಸಿಟಿಗೆ ಹೋಗೋದವ್ರು, ಇಲ್ಲ ಹೋಗೋದಿಲ್ಲ ಅವರು. ಅವರು ನಮ್ಮ ಸಿನಿಮಾ ಕಾರಣಕ್ಕೆ ಹೋಗಿ ಅಷ್ಟು ಜನ ಸಿನಿಮಾ ನೋಡೋರು ಅಂದ್ರೆ ಹಳ್ಳಿಯಿಂದ ನೋಡೋರೆ ಎಲ್ಲ ಕಡೆ. ಈ ಪಾರ್ಟ್ 2ಗೆ ನಾವು ಮತ್ತೆ ಏನು ಮಾಡ್ತಾ ಇದೀವಿ ಅಂದ್ರೆ, ಏನಿಲ್ಲ, ನಾವು ಜಸ್ಟ್ ಹೇಳ್ತಿರೋದು ಇಷ್ಟೇ. ಪಾರ್ಟ್ 2 ನಿಮಗೆ ಮತ್ತೆ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಏನು ನೀವು ಎಂಜಾಯ್ ಮಾಡಿದ್ರೋ ಆ ಪ್ರಪಂಚಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ. ಎಲ್ಲ ಮುಂಚೆ ಯಾರು ನೋಡಿದಿರೋ, ಯಾರು ನೋಡಿಲ್ವೋ ಎಲ್ಲರೂ ವಾಪಸ್ ಬನ್ನಿ ಥಿಯೇಟ್ರಿಗೆ ಅಂತ ಅಷ್ಟೇ.